ಯಾವ ಗಳಿಗೆಯಲ್ಲಿ ನೀನು ಈ ಮನೆ ನನಗ್ ಬೇಡ ಅಂತ ಅನ್ಕೊಂಡ್ಯೋ, ದೂರ ಆಗ್ತೀನಿ ಅಂತ ಗೊತ್ತಿದ್ದು ಕೂಡ ಇವನ ಹತ್ರ ತಾಳಿ ಕಟ್ಟಿಸ್ಕೊಂಡ್ಯೋ, ಆ ಕ್ಷಣನೇ ನೀ ನನ್ನ ಪಾಲಿಗೆ ಸತ್ತೋದೆ. ಇವತ್ತಿಂದ ಈ ವಾಗ್ದೇವಿಗಿರೋದು ಇಬ್ರು ಗಂಡು ಮಕ್ಕಳು ಮಾತ್ರ. ಹುಟ್ಟಿದ ಹೆಣ್ಣು ಮಗಳು ನನ್ನನ್ನು ಎದುರು ಹಾಕೊಂಡು ಇವತ್ತೇ ಸತ್ತೋದ್ಲು. ನಾವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇಲ್ಲಿಂದ ಹೊರಡಬೇಕು ನವ್ಯ. ಸರಿ ಚಕ್ರಿ. ಯಾಕಿನ್ನೂ ಅಲ್ಲೇ ನಿಂತಿದ್ದೀರಾ? ಆರ್ತಿ ಏನಾದ್ರೂ ತೆಗಿಬೇಕಾ? ಸಾರಿ ಮೇಡಮ್. ಇನ್ 1 ನಿಮಿಷ ಲೇಟ್ ಆಗಿದ್ರು ನಿಮ್ ಗೆಟಪ್ನ ನಮ್ ಮ್ಯಾಡಮ್ ಚೇಂಜ್ ಮಾಡ್ಬಿಡ್ತಿದ್ರು. ಏನ್ ನೋಡ್ತಿದ್ರ? ಒಳಗ್ ಬನ್ನಿ. ಇನ್ನು ಯಾರಿಗೆ ವೇಟಿಂಗ್? ಆಂಟಿನ ಕಾರ್ತಿಕ್ನ ಕರೆಯೋಣವಾ? ಅಲ್ಲೋಡು, ಅವರೇ ಬರ್ತಿದ್ದಾರೆ. ವಾಗ್ದೇವಿ, ಇವಳು ಪದ್ಮ ಅಂತ. ನಮಸ್ಕಾರ ಅಮ್ಮ. ನಮಸ್ತೆ. ಅವಳ ಮಗಳು ಅನು. ನಮಸ್ತೆ. ನಮಸ್ತೆ. ಏನ್ ಓದ್ತಿದ್ಯಮ್ಮ? ಡಿಗ್ರಿ ಓದ್ತಿದ್ದೀನಿ ಮೇಡಮ್. ಓ, ನನ್ ಮಗಳು ಚಿಕ್ಕ ವಯಸ್ಸಿಂದ ಒಳ್ಳೆ ಮಾರ್ಕ್ಸ್ ತೆಗಿತಿದ್ದಾಳೆ. ವೆರಿ ಗುಡ್. ಮೇಡಮ್, ನಿಮ್ಗೋಸ್ಕರ ಒಂದು ಸ್ಮಾಲ್ ಗಿಫ್ಟ್. ಓಹ್, ಏನಿದು? ರಾಜನಂದಿನಿ ಸಾರಿ ಮೇಡಮ್, ಸ್ಪೆಷಲ್ ಡಿಸೈನ್ ಫಾರ್ ಸ್ಪೆಷಲ್ ಪೀಪಲ್. ಓಹ್, ಥ್ಯಾಂಕ್ ಯು ಸೋ ಮಚ್. ಹೌದು, ಇನ್ನೊಂದ್ ಕವರ್ ಅಲ್ಲಿ ಏನಿದೆ? ಇದು ಕೂಡ ಸಾರಿನೇ. ಓ, ಇದು ನನ್ಗೋಸ್ಕರನಾ? ಅಲ್ಲ. ಇವತ್ತೇನ್ ಸ್ಪೆಷಲ್ ಅಂತ ಗೊತ್ತಾಗಿ ಪ್ರೀತಿಗೋಸ್ಕರ ತಂದಿದ್ದೀರಾ ಅನ್ಕೋತೀನಿ. ಇಲ್ಲ, ವಾಣಿಗೋಸ್ಕರ ತಂದಿದ್ದು. ತಗೋ ವಾಣಿ. ವಾಣಿಗೂ ನಿನಗೂ ಮೊದ್ಲಿಂದಾನೂ ಪರಿಚಯ ಇದೆಯಾ? ಹೌದು, ನಾವಿಬ್ರು ಫ್ರೆಂಡ್ಸ್. ನಿಮ್ಮಿಬ್ರು ಮಧ್ಯ ಫ್ರೆಂಡ್ಶಿಪ್ ಏನು? ಎಲ್ಲೂ ಏನು ಮ್ಯಾಚ್ ಆಗ್ತಿಲ್ವಲ್ಲ? ಫ್ರೆಂಡ್ಶಿಪ್ಗೆ ಮನ್ಸ್ ಮುಖ್ಯ, ಮ್ಯಾಚಿಂಗ್ ಅಲ್ಲ. ಆಮ್ ಐ ಕರೆಕ್ಟ್ ಮ್ಯಾಮ್? ಯಾನು, ಯು ಆರ್ ರೈಟ್. ಗ್ರಾನಿ, ನಿಮ್ ಮಾತ್ ಮುಗ್ದಿದ್ರೆ ನಾನು ಇವಾಗ ಕೇಕ್ ಕಟ್ ಮಾಡ್ಬೋದಾ? ನನ್ ಫ್ರೆಂಡ್ಸ್ ಎಲ್ಲ ವೇಟ್ ಮಾಡ್ತಿದ್ದಾರೆ. ಓಕೆ, ಸಾರಿ ಕಂದ. ಓಕೆ, ಲೆಟ್ಸ್ ಸ್ಟಾರ್ಟ್.
ಐ ಆಮ್ ಸಾರಿ ಆಂಟಿ. ಅಭಿ, ನಡೆದದನ್ನೆಲ್ಲ ಮತ್ತೆ ನೆನಪಿಸ್ಕೊಳ್ಳೋದು ನನಗಿಷ್ಟ ಇಲ್ಲ. ದಯವಿಟ್ಟು ನೀನು ಕೂಡ ಅದನ್ನ ಜ್ಞಾಪಿಸ್ಕೋಬೇಡ. ಓಕೆ ಆಂಟಿ. ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದಕ್ಕಿಂತ ಇಂಥವ್ನ ಕ್ಷಮಿಸಿರೋದಕ್ಕೆ ಇನ್ನ ನೋವಾಗ್ತಿದೆ ಮೇಡಮ್. ಅವರೆಲ್ಲ ನಿಮ್ಮನ್ನ ಚೀಟ್ ಮಾಡ್ತಿದ್ದಾರೆ ಅಂತ ನಿಮ್ಗೆ ಹೇಗೆ ಹೇಳೋದು? ನಿಮ್ಗೆ ಯಾವಾಗ ಅರ್ಥ ಆಗುತ್ತೋ? ವಾಗ್ದೇವಿ, ಇವತ್ತು ಮೀಡಿಯಾ ಅವ್ರ ಮುಂದೆ ರಾಹುಲ್ ಪ್ರೀತಿ ಮದ್ವೆ ಬಗ್ಗೆ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಯಾ ಪ್ರಿಯಾ, ಅದಕ್ಕೆ ಮೀಡಿಯಾದವರೆಲ್ಲ ಬರ್ತಿದ್ದಾರೆ. ಸ್ವಲ್ಪ ಈ ಗಲಾಟೆ ಎಲ್ಲ ಕಡಿಮೆ ಆದ್ಮೇಲೆ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಾಗ್ದೇವಿ. ರಾಜನಂದಿನಿ ಟೆಕ್ಸ್ಟೈಲ್ಸ್ಗೆ ಜಾಯಿನ್ ಆದ್ಯಂತೆ, ನಿಜಾನಾ? ಹೌದು ಸರ್. ಓ, ವರ್ಕ್ ಹೇಗ್ ನಡೀತಾ ಇದೆ? ಚೆನ್ನಾಗಿ ನಡೀತಿದೆ. ತಗೋ ಅನು, ಇವತ್ ಕೂಡ ನೀನೇ ಕೆಲಸ ಮಾಡ್ಬೇಕಾ? ಆ ಟ್ರೇ ನನ್ ಕೈ ಕೊಟ್ಟು ನೀನ್ ಇಲ್ಲೇ ಇರು, ಎಲ್ಲರಿಗೂ ನಾನೇ ಸರ್ವ್ ಮಾಡ್ತೀನಿ. ಅಯ್ಯಯ್ಯೋ, ಮನೆಗ್ ಬಂದಿರೋ ಅತಿಥಿ ಹತ್ರ ಕೆಲ್ಸ ಮಾಡ್ಸೋದಾ? ಅಯ್ಯೋ ದೇವ್ರೆ, ಎಲ್ಲಾದ್ರೂ ಉಂಟಾ? ತಗೋ. ಥ್ಯಾಂಕ್ ಯು. ಥ್ಯಾಂಕ್ಸ್. ಹೌದು, ನೀನು ಸರ್ಸು ಹೇಗ್ ಫ್ರೆಂಡ್ಸು? ಅದೊಂದು ದೊಡ್ಡ ಚಿಕ್ಕ ಕತೆ. ಬೆಳಿಗ್ಗೆ ಮಾರ್ಕೆಟ್ ಅಲ್ಲಿ ಸಿಕ್ಕಿದ್ವಿ, 2 ಮಿನಿಟ್ಸ್ ಮಾತಾಡಿದ್ವಿ, ಆಗ್ಲೇ ಫ್ರೆಂಡ್ಸ್ ಆಗ್ಬಿಟ್ವಿ. ಏನು 2 ಮಿನಿಟ್ಸ್ ಅಲ್ಲೇನಾ? ಇನ್ಸ್ಟೆಂಟ್ ಫುಡ್ ಥರ ಇನ್ಸ್ಟೆಂಟ್ ಫ್ರೆಂಡ್ಶಿಪ್ ಅಂತ ಹಾಗಾಯ್ತು? ಅಯ್ಯೋ, ರಾಹುಲ್ ಹತ್ರ ನೀನೀಗ ಮಾತಾಡೋದ್ ನೋಡಿದ್ರೆ ಸರ್ಸು ಸುಮ್ನೆ ಇರಲ್ಲ. ಯಾಕೆ ಹಾಗೆ ಹೇಳ್ತಾ ಇದೀರಾ? ಗಂಡನ್ ಜೊತೆ ಬೇರೆ ಹುಡುಗಿ ಮಾತಾಡಿದ್ರೆ ಯಾವ ಹೆಂಡತಿ ತಾನೇ ನೋಡ್ಕೊಂಡ್ ಸುಮ್ನಿರ್ತಾಳೆ? ಏನು ಗಂಡ ಹೆಂಡತಿ ಅಂತ ಏನೋ ಮಾತಾಡ್ತಿದ್ದೀರಾ? ಏನಿಲ್ಲ ಕಣಮಿ, ನನ್ ಮಗಳಿಗೆ ಗಂಡ ಹೆಂಡತಿ ಸಂಬಂಧದ ಬಗ್ಗೆ ಹೇಳ್ತಾ ಇದ್ದೀನಿ. ನಮಗೂ ಕೂಡ ಹೇಳಿ, ಕೇಳ್ತೀವಿ. ಆಯ್ತು, ಹೇಳ್ತೀನಿ ಕೇಳಮ್ಮಿ. ಇದು ಬಂಗಾರದ್ದೇನಾ? ಹೌದಾ ಆಂಟಿ. ಮತ್ತೆ ಸೀರೆ ಡಿಸೈನರ್ ಸಾರಿ. ಅಂದ್ರೆ ದುಬಾರಿದಾ? ಎಷ್ಟ್ ಕೊಟ್ಟಿದ್ದು? ಇದನ್ನ ಮನೇಲೆ ಹೋಗಿಬೋದಾ, ಅಂಗಡಿ ಕೊಡ್ಬೇಕಾ? ಅಯ್ಯಯ್ಯೋ, ಆಂಟಿ ಕರೀತಿದ್ದಾರೆ ಅನ್ಸುತ್ತೆ. ನಾನು ಆಮೇಲೆ ಸಿಗ್ತೀನಿ, ಬಾಯ್. ಆಯ್ತಾಯ್ತು. ಆ ಹುಡುಗಿ ಹುಟ್ಟಿರೋ ಸೀರೆ ಕಲರ್ ತುಂಬಾ ಚಂದಾಗಿದೆ ಅಲ್ಲ? ನೀರಮ್ಮ ಕೈಯಲ್ಲಿರೋದ್ ನೋಡ್ದಾ? ಏನ್ ಪದ್ದು, ನಿನ್ಗೆ ಎಲ್ಲಿ ಏನ್ ಮಾತಾಡ್ಬೇಕು ಗೊತ್ತಾಗಲ್ವಾ? ದೊಡ್ಡಮ್ಮ, ನಮ್ ಮದ್ವೆ ವಿಷಯ ಅಕ್ಕ ಹೇಳಿದ್ಲು ಕಣಪ್ಪ. ಏನೋ ನನ್ ಬಾಯಲ್ ಮಾತೇನಿಲ್ಲಲ್ಲ. ನಮಗ್ ಹೇಳ್ದ ಹಾಗೆ ಇನ್ ಯಾರ ಹತ್ರನಾದ್ರೂ ಹೇಳಿದ್ರೆ ಯಾರಾದ್ರೂ ಕೇಳಿಸ್ಕೊಂಡ್ರೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗತ್ತೆ. ಇಲ್ಲಪ್ಪ, ಇನ್ ಯಾರ ಮುಂದೆನೂ ಹೇಳಲ್ಲ, ಆಣೆ. ಇಷ್ಟು ಜನ ಇದ್ರು, ಇಷ್ಟು ಸಂಭ್ರಮ ಇದ್ರು, ನವ್ವೇ ಇಲ್ಲಿಲ್ದೇ ಇರೋದು ತುಂಬಾ ಬೇಜಾರಾಗ್ತಿದೆ ತೇಜ. ಯಾ ಡ್ಯಾಡ್? ಚಕ್ರಿ, ನಂಗೆ ಯಾಕೋ ಉಸಿರಾಡಕ್ ಆಗ್ತಿಲ್ಲ. ಸ್ವಲ್ಪ ಹೊತ್ತು ನಾನು ಈ ಮಾಸ್ಕ್ ನ ತೆಗ್ದಿಡ್ತೀನಿ. ಸರಿ, ಹುಷಾರಾಗಿ ಹೋಗ್ಬಾ. ಹಾ. ಸರಿಯಾಗಿ 50 ಜನ ಇಲ್ಲ, ಇಷ್ಟು ಅಡ್ಗೆ, ಇಷ್ಟು ಸ್ವೀಟ್ಸಾ? ಇರೋದೊಂದಿಷ್ಟು ಜನಕ್ಕೆ ಅಷ್ಟು ಖರ್ಚು ಮಾಡ್ಬೇಕಾ? ಅಯ್ಯೋ ರಾಮ, ಹುಡುಗಿನ ಹುಡುಗರು ಮಾಡೋ ಕೆಲ್ಸಗಳನ್ನೆಲ್ಲ ಮಾಡ್ತಿದ್ದಾಳೆ ಪಾಪ. ಹುಡ್ಗ ಅನ್ಕೊಂಡ್ನಲ್ಲ. ಏನಮ್ಮಿ, ಎಲ್ಲಿ ನಿಂತಿದ್ಯಾ? ನನ್ಗೆ ಉಸಿರಾಡಕ್ ಆಗ್ತಿಲ್ಲ. ಅಯ್ಯೋ ತಾಯಿ, ಎಂತ ಕೆಲ್ಸ ಆಗೋಯ್ತಮ್ಮ. ಇರು, ನಾನು ಹೋಗಿ ಕುಡಿಯಕ್ ನೀರ್ ತರ್ತೀನಿ.
ನನ್ನ ಲೈಫ್ನ ಡಿಸ್ಟರ್ಬ್ ಮಾಡಿ ಮಿಕ್ಕಿ ಮೌಸ್ ಥರ ಪಾರ್ಟಿಗೆ ಬರ್ತೀಯ. ನಿನಗೆ ನಿಜವಾದ ಪಾರ್ಟಿನ ನಾನು ಕೊಡ್ತೀನಿ. ಹಾಯ್ ಮಿಕ್ಕಿ ಮೌಸ್. ನಿನಗೋಸ್ಕರ ನಾನು ಎಷ್ಟೆಲ್ಲ ಹುಡುಕ್ತೆ ಗೊತ್ತಾ? ಮಿಸ್ ಆದೆ ಅನ್ಕೊಂಡಿದ್ದೆ, ಆದ್ರೆ ಇಷ್ಟೊಂದು ಈಸಿಯಾಗಿ ಸಿಗ್ತೀಯಾ ಅಂತ ಅನ್ಕೊಂಡಿರ್ಲಿಲ್ಲ. ಚಿಕ್ಕ ವಯಸ್ಸಿಂದಾನು ನನಗೆ ಮಿಕ್ಕಿ ಮೌಸ್ ಅಂದ್ರೆ ತುಂಬಾನೇ ಇಷ್ಟ. ಲೆಟ್ಸ್ ಹ್ಯಾವ್ ಸಮ್ ಸೆಲ್ಫೀಸ್. ಏನಪ್ಪ ಇದು? ಫೋಟೋ ತೆಗಿಯೋದು ಅಂದ್ರೆ ಮೈ ಮೇಲೆ ಬೀಳ್ಬೇಕಾ? ಅನಾವಶ್ಯಕವಾಗಿ ಇದ್ರಲ್ಲಿ ಇನ್ವಾಲ್ವ್ ಆಗ್ಬೇಡಿ, ಹೊರಡಿ. ಇಲ್ಲಿ ನೋಡು, ಹೇಳೋದ್ ಕೇಳು, ಇದು ಸರಿಯಲ್ಲ. ಮೊದ್ಲು ಇಲ್ಲಿಂದ ಹೋಗು. ನಾನೇನ್ ಮಾಡ್ಬೇಕು ಅಂತ ನನಗೆ ಗೊತ್ತು, ನೀವು ಇಲ್ಲಿಂದ ಹೊರಡಿ. ಅಯ್ಯೋ ನೀನ್ ಬಾ. ಹೇಳಿದ ಅರ್ಥ ಆಗಲ್ವಾ? ನೀನ್ ಬಾರಮ್ಮ. ಬುದ್ಧಿ ಇಲ್ವಾ ನಿನ್ಗೆ? ಏನ್ ನಡೀತಿದೆ ಇಲ್ಲಿ? ಈ ಹುಡ್ಗ ಈ ಹುಡುಗಿ ಜೊತೆ ತುಂಬಾ ಅಸಹ್ಯವಾಗಿ ನಡ್ಕೋತಿದ್ದಾನೆ. ಅಸಹ್ಯವಾಗ? ಇದೇ ಅಭಿ, ಒಳ್ಳೆ ಚಾನ್ಸ್, ಡೋಂಟ್ ಮಿಸ್. ಹುಡುಗಿ ಅಂತಿರಲ್ಲ, ಅದು ಜಸ್ಟ್ ಲೇಡಿ ಡ್ರೆಸ್. ಅಲ್ಲಮ್ಮ, ಒಳಗಡೆ ಒಂದ್ ಹುಡುಗಿ ಇದ್ದಾಳೆ. ಹುಡುಗಿ ಹೇಗಿರ್ತಾಳೆ ಆಂಟಿ? ಈ ತರ ಕಾಸ್ಟ್ಯೂಮ್ಸ್ ಎಲ್ಲ ಹುಡುಗರೇ ಅಲ್ವಾ ಹಾಕೊಳ್ಳೋದು? ನಾನು ಹಾಗೆ ಅನ್ಕೊಂಡಿದ್ದೆ, ಆಮೇಲೆ ಮುಖ ನೋಡಿದ್ಮೇಲೆ ಏನು ಅಂತ ಗೊತ್ತಾಯ್ತು. ಅರೆ ಏನ್ರಿ ಇದು? ಹುಡುಗಿ ಆದ ನಾನು ಯಾಕೆ ಹಾಗೆ ಬಿಹೇವ್ ಮಾಡ್ತೀನಿ ಹೇಳಿ? ನೀನು ಹೊಸಿ ಸುಮ್ನಿರ್ಲ. ಇಲ್ಲಿ ನೋಡಿ, ಈಗಾದ್ರೂ ನಂಬ್ತೀರಾ? ಅವರೇ ಅನು, ನವ್ಯಮ್ಮ. ಮತ್ ಅಲ್ಲಿರೋದು ಯಾರು? ಏನು ಬದುಕೆ ನಿಂದು? ದೇವಸ್ಥಾನದಲ್ಲಿ ಬೈದ್ರು ಕೂಡ ಬುದ್ಧಿ ಬರ್ಲಿಲ್ಲ ಅಂದ್ರೆ ನೀನು ಮನುಷ್ಯರೇ ಅಲ್ಲ. ನಿನ್ನ ಹೆಸರು ಹೇಳೋದಕ್ಕೂ ನಾನು ಅಸಹ್ಯ ಪಟ್ಕೊಳ್ತಿದ್ರೆ ಯಾವಾಗ್ಲೂ ಯಾಕೆ ನನ್ ಕಣ್ಮುಂದೆನೆ ಬರ್ತೀಯ? ಮನೆಯಿಂದ ಹೊರಗಡೆ ಹೋಗು ಅಂತ ಹೇಳ್ತಿದ್ರು, ಬುದ್ಧಿ ಇಲ್ದೆ ಯಾಕೆ ಒಳಗಡೆ ಬಂದೆ? ವೆರಿ ಸಿಂಪಲ್ ಆಂಟಿ. ವಾಣಿ ಬಾ ಅಂತ ಹೇಳಿರ್ತಾಳೆ, ಅದಕ್ಕೆ. ಏನ್ ಮಾತಾಡ್ತಿದ್ಯಾ ಪ್ರೀತಿ? ನಮಗ್ ಗೊತ್ತಿಲ್ಲದೆ ನಡೀತಾ ಇರೋ ಬ್ಯಾಕ್ ಗ್ರೌಂಡ್ ಬಗ್ಗೆ ಆಂಟಿ. ಆರ್ಗನೈಸರ್ಸ್ ಜೊತೆ ಮಾತಾಡಿ ಇವ್ರಿಲ್ ಬರೋ ಹಾಗೆ ಮಾಡಿದ್ದು ಆ ವಾಣಿನೇ. ವಾಣಿ, ಪ್ರೀತಿ ಹೇಳ್ತಿರೋದು ನಿಜನಾ?
ಮಾತಾಡು ವಾಣಿ, ನೀನೇ ಅಲ್ವಾ ಕಾಲ್ ಮಾಡಿದ್ದು? ಹೌದಮ್ಮ, ನಾನೇ ಕಾಲ್ ಮಾಡಿದ್ದು. ಆದ್ರೆ ನವ್ಯಮ್ಮ ಬರ್ತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಗೊತ್ತಿಲ್ಲದೆ ಬಂದ್ಬಿಡ್ತಾಳ? ಬರ್ತಿರೋರು ಯಾರು, ಎಲ್ಲಿಂದ ಬರ್ತಿದ್ದಾರೆ ಅಂತ ತಿಳ್ಕೋಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿನ್ಗೆ? ಸತ್ತೋದ್ಲು ಅಂತ ಅನ್ಕೊಂಡಿರೋಳ್ನ ಈ ಮನೆಗೆ ಬರೋ ಹಾಗೆ ಮಾಡ್ತಾ ಇದೀಯ ನೀನು. ಪ್ಲೀಸ್ ಮ್ಯಾಮ್, ನಮ್ಗೆ ಹೀಗ್ ಮದ್ವೆ ಆಗಿರೋ ವಿಷಯ ಕೇಳಿ ಚಕ್ರಿ ಎಲ್ಲಿಗೆ ಹೋದ್ರು ಅವನಿಗೆ ಯಾರು ಕೆಲ್ಸ ಕೊಡ್ತಿಲ್ಲ. ನಮ್ ಮನೆ ನಡ್ಸೋದಕ್ಕೆ ಈ ಕೆಲ್ಸಕ್ಕೆ ಸೇರಿದ್ವಿ. ಇಲ್ಲಿ ಬರೋವರೆಗೂ ಇದು ನಮ್ಮನೆ ಅಂತ ಗೊತ್ತಿರ್ಲಿಲ್ಲ. ರಾಹುಲ್, ಆವೇಶದಲ್ಲಿ ನಿನ್ನ ಅಮ್ಮಂಗೆ ಯೋಚನೆ ಮಾಡೋ ಗುಣನೇ ನಾಶ ಆಗ್ತಿದೆ ಅಂತ ಹೇಳು. ನವ್ಯ ಬೇಕು ಅಂತಾನೆ ಮನೆಗೆ ಬರ್ಲಿಲ್ಲ ಅಂತ ಅವಳಿಲ್ಲಿಗೆ ಬರೋದಕ್ಕೆ ವಾಣಿ ಕೈವಾಡ ಇಲ್ಲ ಅಂತ ಹೇಳ್ತಿದ್ದಾಳಲ್ಲ. ಆದ್ರೂ ಅರ್ಥ ಮಾಡ್ಕೊಳ್ದೆ ಇದೆಲ್ಲ ಏನೋ ಮೋಸ ಕುತಂತ್ರ ಅನ್ನೋ ಹಾಗೆ ಯಾಕೆ ಆವೇಶ? ಮಗಳ ವಿಷಯದಲ್ಲಿ ನಿನ್ನ ಡ್ಯಾಡಿಗಿರುವಷ್ಟು ತುಂಬಾ ಕ್ಷಮಾಗುಣ, ಕನಿಕರ ತುಂಬಿರೋ ಹೃದಯ ನನಗಿಲ್ಲ. ಈ ವಿಷಯದಲ್ಲಿ ಇವ್ರು ಎಷ್ಟು ದೂರದಲ್ಲಿರ್ತಾರೋ ಅಷ್ಟು ಒಳ್ಳೇದು ಅಂತ ಇವ್ರಿಗೆ ಹೇಳು. ಮೇಡಮ್, ಬಾಯ್ ಮುಚ್ಚ. ನನ್ನ ಹಾಗೆ ಕರಿ ಕೊಡ್ದು, ನೀನೇನು ಮಾತಾಡ್ಕೊಡ್ದು. ಇನ್ನು ಒಂದು ಕ್ಷಣ ಕೂಡ ನನ್ನ ಕಣ್ಮುಂದೆ ನಿಲ್ಲಕೂಡ್ದು. ಹೋಗೋರ್ಗೆ. ಅಮ್ಮವ್ರೆ, ನನ್ನ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನಿಜವಾಗ್ಲೂ ಬಂದಿರೋದು ನವ್ಯಮ್ಮ ಅಂತ ನನಗೆ ಗೊತ್ತಿರ್ಲಿಲ್ಲಮ್ಮ. ಸಾಕ್ ನಿಲ್ಸು. ಏನು ಮಾತಾಡ್ಕೂಡ್ದು. ಮಾಡೋದೆಲ್ಲ ಮಾಡ್ಬಿಟ್ಟು ಏನಾದ್ರೂ ಪ್ರಶ್ನೆ ಮಾಡಿದ್ರೆ ಗೊತ್ತಿಲ್ಲ ಅನ್ನೋ ತರ ಆಳ್ತಾ ಇರೋದು. ಮೇಡಮ್, ವಾಣಿಗೆ ಆರ್ಗನೈಸರ್ ನಂಬರ್ ಕೊಟ್ಟಿದ್ದು ನಾನೇ. ಟೈಮಿಗೆ ಯಾರು ಸಿಗದಿದ್ದ ಕಾರಣ ಅವ್ರನ್ನ ಕರ್ಸಿದ್ಲೇ ಹೊರತು ಇದರಲ್ಲಿ ವಾಣಿ ತಪ್ಪೇನೂ ಇಲ್ಲ. ನಂಬರ್ ಕೊಟ್ಟಿದ್ದು ನಾನು, ತಪ್ಪು ಮಾಡಿದ್ದು ನಾನು. ನೀವೇನಾದ್ರೂ ಬೈಯೋದಾದ್ರೆ ನನ್ಗೆ ಬೈರಿ. ದಯವಿಟ್ಟು ವಾಣಿನ ಕ್ಷಮಿಸಿ ಮೇಡಮ್, ಪ್ಲೀಸ್ ಮೇಡಮ್. ಆಗೋ ದರಿದ್ರ ಎಲ್ಲ ನಡೆದೋದ್ಮೇಲೆ ಈಗ ಕ್ಷಮಿಸೋದಕ್ಕೆ ಏನಿದೆ? ಇನ್ನು ಮುಂದಾದ್ರೂ ಕೆಲಸ ಕೇಳಿದಾಗ ಪೂರ್ತಿಯಾಗಿ ಎನ್ಕ್ವೈರಿ ಮಾಡು. ಮತ್ತೆ ರಿಪೀಟ್ ಮಾಡಬೇಡ ನೀನು. ಸರಿನಮ್ಮ. ತೇಜ, ಹಾ ಮ್ಯಾಮ್. ಮೀಡಿಯಾದವ್ರಿಗೆ ಅಸೆಂಬ್ಲ್ ಆಗೋದಕ್ಕೆ ಹೇಳು. ಓಕೆ ಮ್ಯಾಮ್. ಬನ್ನಿ ಅಮ್ಮ, ಊಟ ಮಾಡಿ. ಬೇಡಮ್ಮ, ತಿನ್ಬೇಕು ಅನ್ನಿಸ್ತಿಲ್ಲ. ಬರ್ತೀವಿ ಅಕ್ಕ, ಬರ್ತೀನಿ. ನನ್ನ ಚಿಕ್ಕ ಮಗ ರಾಹುಲ್ಗೆ ಪ್ರೀತಿ ಜೊತೆ ಮದುವೆ ಮಾಡಬೇಕು ಅನ್ಕೊಂಡಿರೋ ವಿಷಯ ನಿಮ್ಮಲ್ಲಿ ತುಂಬಾ ಜನರಿಗೆ ಗೊತ್ತಿದೆ. ಕೆಲವು ಅನ್ಎಕ್ಸ್ಪೆಕ್ಟೆಡ್ ರೀಸನ್ ಇಂದ ಅದು ಪೋಸ್ಟ್ಪೋನ್ ಆಗ್ತಾನೆ ಬಂದಿದೆ. ಈಗ ನಾನ್ ನಿಮ್ಗೆ
ಪಕ್ಕ ಇನ್ಫಾರ್ಮೇಶನ್ ಕೊಡೋದಕ್ಕೆ ರೆಡಿ ಆಗಿದ್ದೀನಿ. ನಾಳೆ ರಾಹುಲ್ ಪ್ರೀತಿ ನಿಶ್ಚಿತಾರ್ಥ, ಲಗ್ನ ಪತ್ರಿಕೆ ಬರೆಸ್ತಾ ಇದ್ದೀವಿ. 10 ದಿವಸದಲ್ಲೇ ಮದುವೆ ಕೂಡ ನಡೆಯುತ್ತೆ. ಈ ಜೋಡಿನ ಮನಪೂರ್ವಕವಾಗಿ ನೀವೆಲ್ಲರೂ ಆಶೀರ್ವದಿಸಬೇಕು ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಕೆಲವು ದಿನಗಳ ಹಿಂದೆ ಯಾವುದೇ ಆಧಾರಗಳು ಇಲ್ಲದೆ ಹೋದ್ರೂ ಕೂಡ ಐ ಥಿಂಕ್ ನಿಮ್ಮಲ್ಲೇ ಯಾರೋ ಕೆಲವು ಜನಗಳು ನನ್ನ ಮರ್ಯಾದೆ ಕಳೆಯೋದಕ್ಕೋಸ್ಕರನೇ ಹುಚ್ಚಾಗಿ ನ್ಯೂಸ್ ಮಾಡಿದ್ರಿ. ಅದೆಲ್ಲವೂ ಈ ಶುಭ ಕಾರ್ಯದ ಜೊತೆಗೇನೆ ಕೊನೆಯಾಗಬೇಕು. ಈ ವಾಗ್ದೇವಿ ಕಷ್ಟಪಟ್ಟು ಕಟ್ಕೊಂಡಿರೋ ಇವಳ ಸಾಮ್ರಾಜ್ಯ ಗಾಳಿ ವೇಗಕ್ಕೆ ಅಲ್ಲಾಡೋದಿಲ್ಲ, ನೀರಿನ ಪ್ರವಾಹಕ್ಕೆ ಮುಳುಗೋದಿಲ್ಲ, ಹಾಗೆ ಬೀಳೋದೂ ಇಲ್ಲ. ಅಷ್ಟು ಗಟ್ಟಿಯಾದದ್ದು. ಥ್ಯಾಂಕ್ ಯು. ಗ್ರಾನಿ, ಇನ್ಯಾವತ್ತೂ ನನಗೆ ಬರ್ಡೇ ಪಾರ್ಟಿ ಮಾಡಿಸ್ಬೇಡಿ. ನಿಮ್ ಕೋಪ ನೋಡಿದ್ರೆ ನಂಗೆ ತುಂಬಾ ಭಯ ಆಗುತ್ತೆ. ಇಲ್ಲ ಕಂದ, ನಾನು ಎಷ್ಟು ಪ್ರಶಾಂತವಾಗಿದ್ರು ನನ್ನ ಸುತ್ತ ಇರೋರು ನನ್ನ ಕೋಪ ಬರೋ ಹಾಗೆ ಮಾಡ್ತಿರ್ತಾರೆ. ಒಂದು ಕೆಲಸ ಮಾಡೋಣ ಕಂದ, ನಾಳೆ ನಿನ್ನ ನಾನು ಮಾಲಕ್ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನಿನಗೆ ಯಾವ ಗೇಮ್ ಆಡ್ಬೇಕು ಅನ್ಸುತ್ತೋ ಆ ಗೇಮ್ನ ಆಡ್ಕೋ. ಹಾ, ಓಕೆ ಗ್ರಾನಿ. ನಾಳೆ ರಾಹುಲ್ ಪ್ರೀತಿ ನಿಶ್ಚಿತಾರ್ಥ, ಲಗ್ನ ಪತ್ರಿಕೆ ಬರೆಸ್ತಾ ಇದ್ದೀವಿ. 10 ದಿವಸದಲ್ಲೇ ಮದುವೆ ಕೂಡ ನಡೆಯುತ್ತೆ. ಈ ಜೋಡಿನ ಮನಪೂರ್ವಕವಾಗಿ ನೀವೆಲ್ಲರೂ ಆಶೀರ್ವದಿಸಬೇಕು ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಈ ವಾಗ್ದೇವಿ ಕಷ್ಟಪಟ್ಟು ಕಟ್ಕೊಂಡಿರೋ ಇವಳ ಸಾಮ್ರಾಜ್ಯ ಗಾಳಿ ವೇಗಕ್ಕೆ ಅಲ್ಲಾಡೋದಿಲ್ಲ, ನೀರಿನ ಪ್ರವಾಹಕ್ಕೆ ಮುಳುಗೋದಿಲ್ಲ, ಹಾಗೆ ಬೀಳೋದೂ ಇಲ್ಲ. ಅಷ್ಟು ಗಟ್ಟಿಯಾದದ್ದು. ಇವತ್ತಿನಿಂದ ನೀವಿಬ್ರು 9 ದಿನ ಬೆಳಗ್ಗೆ ಎದ್ದು ತಲೆಗೆ ಸ್ನಾನ ಮಾಡಿ ಅಮ್ನೋರ್ಗೆ ದೀಪ ಹಚ್ಚಿ ಭಕ್ತಿಯಿಂದ ಅವ್ರನ್ನ ಬೇಡ್ಕೊಳ್ಳಿ. ಆ ಅಮ್ನೋರ ಆಶೀರ್ವಾದನೇ ನಿಮ್ ಪ್ರೀತಿಗೆ ಬಲ ಕೊಡುತ್ತೆ. ವಾಗ್ದೇವಮ್ಮನ್ ಮಾತಿಗೆ ಎದುರಾಡಲ್ಲ. ನಮ್ಗೆ ನಿಜ ಹೇಳೋ ಧೈರ್ಯ ಕೂಡ ಇಲ್ಲ. ಧೈರ್ಯ ಮಾಡಿ ಹೇಳಿದ್ರು ನನ್ನನ್ನ ಜೀವಂತವಾಗಿರೋದಕ್ ಬಿಡೋದಿಲ್ಲ. ಬೇರೆ ದಾರಿ ಇಲ್ದೆ ರಾಹುಲ್ ಅವರು ಪ್ರೀತಿ ಕುತ್ತಿಗೆ ತಾಳಿ ಕಟ್ಬಿಟ್ರೆ ನಾನಂತೂ ಜೀವಂತವಾಗಿರೋದಿಲ್ಲ. ಯಾಕ್ ತಾಯಿ ಇಂಥ ಪರೀಕ್ಷೆ? ಇನ್ನು ಎಷ್ಟು ಕಾಲ ಈ ಶಿಕ್ಷೆ? ಮನುಷ್ಯಂಗೆ ಬೆಟ್ಟದಷ್ಟು ಕಷ್ಟ ಬಂದಾಗ, ಹೇಳ್ಕೊಳಕ್ಕಾಗ್ದಿರೋ ಭಯ ಆದಾಗ ದೇವ್ರು ನೆನ್ಪಾಗ್ತಾನೆ ಅಂತಾರೆ. ಆದ್ರೆ ನಾನ್ ನಿನ್ನ ಬೇಡ್ಕೊಳ್ದಿರೋ ಕ್ಷಣನೇ ಇಲ್ವಲ್ಲಮ್ಮ. ಹೋಗ್ಲಿ, ಹೇಳಿದ್ರೆ ಮಾತ್ರ ಅರ್ಥ ಮಾಡ್ಕೊಳ್ಳೋದಕ್ಕೆ ನೀನ್ ನಮ್ಮ ಹಾಗೆ ಮನುಷ್ಯಳಲ್ವಲ್ಲಮ್ಮ. ನಮ್ಮಿಬ್ರ ಪ್ರೀತಿನ ಗೆಲ್ಸೋದಕ್ಕೋಸ್ಕರ ಇಷ್ಟೇ ಪ್ರಯತ್ನ ಮಾಡಿದ್ರು ಹೊಸ ಸಮಸ್ಯೆ ಶುರುವಾಗ್ತಿದೆ ಹೊರತು ಪರಿಹಾರ ಅಂತೂ ಸಿಗ್ತಾ ಇಲ್ಲ. ನೀನೇ ನಮಗ್ ದಿಕ್ಕು ಅನ್ನೋದೊಂದ್ ಬಿಟ್ರೆ ನಮ್ ಬೇರೆ ದಾರಿನೇ ಇಲ್ಲಮ್ಮ. ಬೇರೆ ದಾರಿ ಇಲ್ಲಮ್ಮ.
ನಾಳೆ ರಾಹುಲ್ ಪ್ರೀತಿ ನಿಶ್ಚಿತಾರ್ಥ. ಲಗ್ನ ಪತ್ರಿಕೆ ಬರೆಸ್ತಾ ಇದ್ದೀವಿ. 10 ದಿವಸದಲ್ಲೇ ಮದುವೆ ಕೂಡ ನಡೆಯುತ್ತೆ. ಇನ್ನು ಮುಂದಾದ್ರೂ ಕೆಲಸ ಕೇಳಿದಾಗ ಪೂರ್ತಿಯಾಗಿ ಎನ್ಕ್ವೈರಿ ಮಾಡು. ಮತ್ತೆ ರಿಪೀಟ್ ಮಾಡಬೇಡ ನೀನು. ಸರಿನಮ್ಮ. ಸಾರಿ ಸರ್ಸು, ನಾನ್ ನಿನ್ ಜೀವನದಲ್ಲಿ ಬಂದಿದ್ರಿಂದಾನೇ ಇಷ್ಟೊಂದೆಲ್ಲ ಸಮಸ್ಯೆ. ಎಷ್ಟೇ ಪ್ರೀತಿ ಇದ್ರು ನಾನು ನಮ್ಮ ಮೇಡಮ್ ಎದುರಿಗೆ ನಿಂತಾಗ ಹುಟ್ಟೋ ಭಯ ಪ್ರೀತಿನೂ ಮರೆ ಮಾಚ್ಬಿಡುತ್ತೆ. ಧೈರ್ಯಕ್ಕೋಸ್ಕರನೇ ದೊಡ್ಡಮ್ಮ ಹೇಳಿದ ಹಾಗೆ ಪೂಜೆ ಮಾಡ್ತಾ ಇದ್ದೀನಿ. ನಮ್ಮ ಜೀವನಕ್ಕೋಸ್ಕರನೇ ನಿಷ್ಠೆಯಿಂದ ಇರ್ತೀನಿ. ಗುಡ್ ಮಾರ್ನಿಂಗ್ ಆಂಟಿ. ಓ, ಗುಡ್ ಮಾರ್ನಿಂಗ್ ಪ್ರೀತಿ. ಏನಿವತ್ತು ಇಷ್ಟು ಅರ್ಲಿ ಮಾರ್ನಿಂಗ್ ಬಂದಿದ್ಯಾ? ಇವತ್ತೇನೋ ಸ್ಪೆಷಲ್ ಡೇ ಅಂತ ಆಂಟಿ. ರಾಹುಲ್ ಜೊತೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಸು ಅಂತ ಮಾಮ್ ಹೇಳಿದ್ರು, ಅದಕ್ಕೆ ಬಂದಿದ್ದು. ಓ, ದಟ್ಸ್ ಗುಡ್. ವೆಸ್ಟರ್ನ್ ಕಲ್ಚರ್ ಇಂದ ಇಂಡಿಯನ್ ಟ್ರೆಡಿಷನ್ಗೆ ಇಷ್ಟು ಬೇಗ ಬದಲಾಗ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ದ ಗ್ರೇಟ್ ವಾಗ್ದೇವಿ ಅವ್ರ ಸೊಸೆ ಆಗ್ತಿದ್ದೀನಿ ಅಂದ್ಮೇಲೆ ಅಷ್ಟು ಚೇಂಜ್ ಆಗದಿದ್ರೆ ಹೇಗೆ ಆಂಟಿ? ಹಾ, ಯಾ, ವೆಲ್ ಸೆಟ್. ಓಕೆ ಆಂಟಿ, ನಾನು ರಾಹುಲ್ನ ಕರ್ಕೊಂಡು ಟೆಂಪಲ್ಗೆ ಹೋಗಿ ಬರ್ತೀನಿ. 1 ಮಿನಿಟ್ ಪ್ರೀತಿ. ರಾಹುಲ್ಗೆ ಫೋನ್ ಮಾಡಿ ಇಂಟಿಮೇಟ್ ಮಾಡಬೇಕು. ಅವನು ಎದ್ದಿದನೋ ಇಲ್ವೋ. ಬೆಳಗ್ಗೆ ಜಾಗಿಂಗ್ ಮಾಡೋ ಅಭ್ಯಾಸ ಇದೆಯಲ್ಲ ಅಂತ ಕಾಲ್ ಮಾಡ್ಲಿಲ್ಲ ಆಂಟಿ. ಓಕೆ, ನಡಿ. ಇದೇನಿದು? ಯಾವತ್ತೂ ಇಲ್ದೆ ಹೀಗೆ ನೆಲದ ಮೇಲೆ ಮಲ್ಕೊಂಡಿದ್ದಾನೆ. ರಾಹುಲ್, ಏಯ್ ರಾಹುಲ್. ಸಾರಿ ಮೇಡಮ್. ಏನಿದು ರಾಹುಲ್? ಬೆಡ್ ಮೇಲೆ ಮಲಗೋದು ಬಿಟ್ಟು ಹೀಗೆ ನೆಲದ ಮೇಲೆ ಮಲಗಿದೀಯ ನೀನು? ಅಂದ್ರೆ ಮೇಡಮ್ ಅದೇ ಸ್ವಲ್ಪ ಬ್ಯಾಕ್ ಪೈನ್ ಇತ್ತು ಅಂತ ನಾನು ಕೆಳಗೆ ಮಲಗಿದ್ದೆ ಮೇಡಮ್. ಬ್ಯಾಕ್ ಪೈನಾ? ಹಾಸ್ಪಿಟ್ಲಿಗೆ ಹೋಗೋಣ ಬಾ. ಬೇಡ ಮೇಡಮ್, ನೌ ಐ ಆಮ್ ಓಕೆ, ಫೀಲಿಂಗ್ ಫೈನ್. ಹಾ, ಪ್ರೀತಿ ನಿನ್ನನ್ನು ಟೆಂಪಲ್ ಕರ್ಕೊಂಡು ಹೋಗ್ಬೇಕು ಅಂತ ಅರ್ಲಿ ಮಾರ್ನಿಂಗೇ ಬಂದಿದ್ದಾಳೆ. ನೀನ್ ಹೋಗಿ ಬೇಗ ರೆಡಿ ಆಗು. ಇವತ್ತು ಸರಸ್ಸು ಜೊತೆ ದೇವಸ್ಥಾನದಲ್ಲಿ ಪೂಜೆ ಇದೆಯಲ್ಲ, ಏನ್ ಮಾಡೋದು? ಏನ್ ರಾಹುಲ್, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಪ್ರೀತಿ, ಇವತ್ತು ಆಫೀಸಲ್ಲಿ ನಮ್ಮ ಅಕಾಡೆಮಿಕ್ ಡೈರೆಕ್ಟರ್ಸ್ ಮೀಟಿಂಗ್ ಇದೆ, ಅದಕ್ಕೆ ಅಟೆಂಡ್ ಆಗ್ಬೇಕು. ಪ್ರೀತಿ, ನೀನ್ ಇಲ್ಲಿಗೆ ಬರೋಕ್ ಮುಂಚೆ ಒಂದ್ಸಲ ಕಾಲ್ ಮಾಡ್ಬೋದಿತ್ತಲ್ವಾ? ಅಂದ್ರೆ ಇಷ್ಟು ಸಡನ್ ಆಗಿ ಇಟ್ಕೋತೀಯ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ರಾಹುಲ್. ಸಡನ್ ಆಗಲ್ಲ, 2 days ಇಂದ ಪೋಸ್ಟ್ಪೋನ್ ಆಗ್ತಾನೆ ಇದೆ ಮೇಡಮ್. ಅದಕ್ಕೆ ಆ ಮೀಟಿಂಗ್ ನ ಇವತ್ತು ಫಿಕ್ಸ್ ಮಾಡ್ಕೊಂಡಿದ್ದೀನಿ. ರಾಹುಲ್, ಆ ಮೀಟಿಂಗ್ ನ ನಾನು ಅಟೆಂಡ್ ಮಾಡ್ತೀನಿ. ನೀನ್ ಪ್ರೀತಿ ಜೊತೆ ದೇವಸ್ಥಾನಕ್ಕೆ ಹೋಗು. ಇವಳನ್ನ ಡಿಸಪಾಯಿಂಟ್ ಮಾಡ್ಬೇಡಪ್ಪ. ಅದ್ ಹಾಗಲ್ಲ ಮೇಡಮ್, ಅದು ನಾನು ಅಡ್ರೆಸ್ ಮಾಡಬೇಕಾಗಿರೋ ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೂಡ ಇದೆ. ಅದಕ್ಕೆ ಅದೇನು ಅಂತ ನನಗೆ ಹೇಳಿ ಹೋಗು.
ಡೈರೆಕ್ಟರ್ಸ್ ಹತ್ರ ನಾನ್ ಡಿಸ್ಕಸ್ ಮಾಡ್ತೀನಿ. ನಿನಗೋಸ್ಕರ ಪ್ರೀತಿ ಬೆಳಗ್ಗೆನೆ ರೆಡಿಯಾಗಿ ಬಂದಿದ್ದಾಳೆ. ನೀನ್ ನೋಡಿದ್ರೆ ಆಫೀಸು ಮೀಟಿಂಗ್ ಅಂತೆಲ್ಲ ರಾಹುಲ್, ಅದೆಲ್ಲವನ್ನು ನಾನ್ ನೋಡ್ಕೋತೀನಿ. ಈಗ ನೀವಿಬ್ರು ದೇವಸ್ಥಾನಕ್ಕೆ ಹೋಗಿ. ಬೇಡ ಬಿಡಿ ಆಂಟಿ, ರಾಹುಲ್ ಆಫೀಸ್ಗೆ ಹೋಗ್ಲಿ ಬಿಡಿ. ಟೆಂಪಲ್ಗೆ ನಾನೊಬ್ಳೇ ಹೋಗಿ ಪೂಜೆ ಮಾಡಿಸ್ತೀನಿ. ಬಟ್ ರಾಹುಲ್ ಮೀಟಿಂಗ್ ಅಟೆಂಡ್ ಮಾಡೋದಕ್ಕೂ ನೀವ್ ಅಟೆಂಡ್ ಮಾಡೋದಕ್ಕೂ ಡಿಫರೆನ್ಸ್ ಇದೆ. ವರ್ಕ್ ಇಸ್ ವರ್ಷಿಪ್ ಅಂತ ನೀವೇ ಹೇಳ್ತೀರಲ್ವಾ ಆಂಟಿ? ಸೊ ರಾಹುಲ್ನ ಆಫೀಸ್ಗೆ ಹೋಗಕ್ ಬಿಡಿ, ನಾನ್ ಟೆಂಪಲ್ಗೆ ಹೋಗ್ತೀನಿ. ಸೋ ನೈಸ್ ಆಫ್ ಯು ಪ್ರೀತಿ. ನೋಡಿದ್ಯಾ ರಾಹುಲ್, ತನಗೋಸ್ಕರ ಯೋಚಿಸೋದ್ ಬಿಟ್ಟು ನಿನಗೋಸ್ಕರನೇ ಯಾವಾಗ್ಲೂ ಯೋಚನೆ ಮಾಡ್ತಾಳೆ. ನಿನ್ನನ್ನ ಇಷ್ಟೆಲ್ಲ ಅರ್ಥ ಮಾಡ್ಕೊಂಡಿರೋ ಈ ಹುಡುಗಿ ನಿನಗೆ ಹೆಂಡತಿಯಾಗಿ ಬರ್ತಿದ್ದಾಳೆ ಅಂದ್ರೆ ಅದು ನಿನ್ನ ಅದೃಷ್ಟ. ಹಾಗೆ ಹೇಳ್ಬೇಡಿ ಆಂಟಿ, ನಿಮಗ್ ಸೊಸೆ ಆಗಿ ಬರ್ತಿರೋದು ನನ್ನ ಅದೃಷ್ಟ. ಅದು 100% ನಿಜ. ರಾಹುಲ್, ನೀನು ಮೀಟಿಂಗ್ ಅಟೆಂಡ್ ಮಾಡು, ನೋ ಪ್ರಾಬ್ಲಮ್. ಬಾಯ್. ಥ್ಯಾಂಕ್ ಯು ಪ್ರೀತಿ, ಬಾಯ್. ಓಕೆ ಆಂಟಿ, ನಾನ್ ಟೆಂಪಲ್ಗೆ ಹೊರಡ್ತೀನಿ. ಬಾಯ್. ಬಾಯ್ ಪ್ರೀತಿ. ಓ ಮೈ ಗಾಡ್, ನಾನು ಆದಷ್ಟು ಬೇಗ ಹೋಗ್ಬೇಕು. ಅಲ್ಲಿ ನನಗೋಸ್ಕರ ಸರಸು ದೊಡ್ಡಮ್ಮ ವೇಟ್ ಮಾಡ್ತಿರ್ತಾರೆ. ಇಷ್ಟು ದಿನ ಆಫೀಸ್ ಅಂದ್ರೆ ಇಂಟ್ರೆಸ್ಟೇ ಇಲ್ದಿದ್ದವನು ನಾನ್ ದೇವಸ್ಥಾನಕ್ ಬಾ ಅಂದಾಗ ಮೀಟಿಂಗ್ ಇದೆ ಅಂತ ಯಾಕೆ ಹೇಳ್ದ? ಏನೋ ಮಿಸ್ ಮಾಡ್ಕೊಂಡಿರೋ ಹಾಗೆ ನೆಲದ ಮೇಲೆ ಯಾಕೆ ಮಲಗಿದ್ದ? ಸಮಥಿಂಗ್ ಇಸ್ ಮಿಸ್ಟೀರಿಯಸ್ ಅಗೇನ್. ಹಲೋ ಸ್ವರ್ಣ, ಇನ್ ಸ್ವಲ್ಪ ಹೊತ್ತಿಗೆ ರಾಹುಲ್ ಎಲ್ಲೋ ಆಚೆ ಹೋಗ್ತಾ ಇದ್ದಾನೆ. ಅವನನ್ನ ಫಾಲೋ ಮಾಡು. ಎಲ್ಲಿಗೆ ಹೋಗ್ತಿದ್ದಾನೋ, ಏನ್ ಮಾಡ್ತಾನೋ, ನಂಗೆ ಫುಲ್ ಡೀಟೇಲ್ಸ್ ಬೇಕು. ಈ ಮೀಟಿಂಗ್ ಏನು ಅಂತ ಇಂಪಾರ್ಟೆಂಟ್ ಮ್ಯಾಟ್ರ್ ಏನು ನಾನ್ ಕಂಡುಹಿಡಿತೀನಿ. ರಾಹುಲ್ ಇನ್ನೂ ಬರ್ಲಿಲ್ವಲ್ಲಮ್ಮ? ದೇವಸ್ಥಾನಕ್ ಬರ್ಬೇಕು ಅನ್ನೋದನ್ನ ಮರ್ತ್ಬಿಟ್ನೋ ಹೇಗೆ? ಮರ್ತಿರಲ್ಲಮ್ಮ, ಅವರು ಖಂಡಿತ ಬರ್ತಾರೆ. ನಮ್ ಹುಡ್ಗನ್ ಬಗ್ಗೆ ನನ್ಗಿಂತ ಜಾಸ್ತಿ ನಿನ್ಗೆ ಗೊತ್ತಿದ್ಯಲ್ಲ. ಇಬ್ರು ಎಷ್ಟು ನಿಷ್ಠೆಯಿಂದ ವ್ರತ ಮಾಡಿ ಒಬ್ರನ್ನೊಬ್ರು ಎಷ್ಟು ಇಷ್ಟಪಡ್ತೀರಾ ಅಂತ ಮತ್ತೊಮ್ಮೆ ನಿರೂಪಿಸಿದ್ರಿ. ದೇವ್ರಿಗೆ ಪೂಜೆ ಮಾಡಿ ವ್ರತ ಪೂರ್ಣಗೊಳಿಸಿದ್ರೆ ಇನ್ ಮುಂದೆ ನಿಮ್ಗೆ ಯಾವ ಸಮಸ್ಯೆನೂ ಇರಲ್ಲ. ಬನ್ನಿ. ಹಲೋ, ನೀ ಹೇಳ್ದಂಗೆ ರಾಹುಲ್ನ ಫಾಲೋ ಮಾಡ್ದೆ. ಈಗ ತಾನೇ ದೇವಸ್ಥಾನಕ್ಕೆ ಬಂದ್ರು. ದೇವಸ್ಥಾನನ ಅಂದ್ರೆ ಅಲ್ಲಿಗೆ ವಾಣಿ ಬಂದಿದ್ದಾಳಾ? ಹೌದು ಪ್ರೀತಿ, ವಾಣಿ ಜೊತೆ ಇನ್ನೊಬ್ರು ಯಾರೋ ದೊಡ್ಡೋರಿದ್ದಾರೆ. ದೊಡ್ಡೋರಾ? ಅಂದ್ರೆ ಅವ್ರು ಕೂಡ ಇವರಿಬ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರಾ? ಇಲ್ಲಿ ಸೀನ್ ನೋಡ್ತಾ ಇದ್ರೆ ಹಾಗೆ ಅನ್ನಿಸ್ತಿದೆ. ಇಬ್ರನ್ನು ಒಳಗಡೆ ಕರ್ಕೊಂಡೋದ್ರು. ಸರಿ ಸ್ವರ್ಣ, ನಾನಲ್ಲಿ ಬರ್ತಿದ್ದೀನಿ. ಇಲ್ಲಿಗೆ ಬಂದು ಎಲ್ಲಾನು ಬ್ಲಾಸ್ಟ್ ಮಾಡ್ತೀಯಾ? ನೋಡಿಯೋ, ಬ್ಲಾಸ್ಟ್ ಆದಾಗ ಬೂದಿ ಬಿಟ್ರೆ ಇನ್ನೇನು ಉಳಿಯಲ್ಲ. ಈ ಪ್ರೀತಿ ಆಡೋ ಗೇಮ್ ಸ್ವಲ್ಪ ಡಿಫರೆಂಟ್ ಆಗಿರುತ್ತೆ. ಓಕೆ. ನನ್ನ
ನನ್ ಜೊತೆ ದೇವಸ್ಥಾನಕ್ ಬಾ ಅಂತ ಕರೆದ್ರೆ ಆಫೀಸ್ಗೆ ಹೋಗ್ಬೇಕು ಅಂತ ಹೇಳ್ದಲ್ಲ. ಸುಳ್ಳು ಹೇಳೋದು ಎಷ್ಟು ಡೇಂಜರಸ್ ಅಂತ ನಿನಗೆ ಕ್ಲಿಯರ್ ಆಗಿ ಅರ್ಥ ಮಾಡಿಸ್ತೀನಿ. ಗೆಟ್ ರೆಡಿ. ಯಜಮಾನ್ರೆ, ಅಮ್ಮವ್ರ ಹಣೆಗೆ ಬೊಟ್ಟಿಡಿ. ಒಂಬತ್ತು ದಿನ ಉಪವಾಸ ಆದ ನಂತರ ತಲೆ ಸ್ನಾನ ಮಾಡಿ ಈ ಸೀರೆ ಉಟ್ಕೊಂಡ್ರೆ ನಿಮ್ ವ್ರತ ಪೂರ್ಣ ಆದಂತೆ ಅಮ್ಮ. ರಾಹುಲ್, ಪುರೋಹಿತರಿಗೆ ದಕ್ಷಿಣೆ ಕೊಡು. ನನ್ ವಾಲೆಟ್ನ ಕಾರಲ್ಲೇ ಮರ್ತು ಬಿಟ್ಟಿದ್ದೀನಿ ದೊಡ್ಡಮ್ಮ. ಹೋಗಿ ತಗೊಂಬಾ. ಸರಿ. ನಾನು ಈ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಮುಂಚೆ ಗೊತ್ತಿದ್ ಬಂದ್ಯಾ? ನನಗ್ ಗೊತ್ತು ರಾಹುಲ್, ನೀನ್ ಯಾವತ್ತೂ ನನ್ನ ಡಿಸಪಾಯಿಂಟ್ ಮಾಡಲ್ಲ ಅಂತ. ಹಾಯ್ ಆಂಟಿ. ಹಾಯ್ ವಾಣಿ. ನೀವ್ ಕೂಡ ಇಲ್ಲೇ ಇದ್ದೀರಾ? ಅಂದ್ರೆ ಎಲ್ಲ ಹತ್ರ ಇದ್ದು ನೀವೇ ಪ್ಲಾನ್ ಮಾಡಿದ್ದಾ? ಪ್ಲಾನ್ ಏನಮ್ಮ? ಅದೇ ರಾಹುಲ್ನ ನನಗೋಸ್ಕರ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದ್ರ ಅಂದಿತ್ತು. ನನ್ಗೆಷ್ಟು ಹ್ಯಾಪಿ ಆಗ್ತದೆ ಗೊತ್ತಾ? ಈಗ್ಲೇ ಈ ಹ್ಯಾಪಿನೆಸ್ ನ ಒಬ್ರು ಇಂಪಾರ್ಟೆಂಟ್ ಪರ್ಸನ್ ಹತ್ರ ಶೇರ್ ಮಾಡ್ಕೋಬೇಕು. ಯಾರ ಹತ್ರ ಪ್ರೀತಿ? ಇನ್ಯಾರ್ಗೆ? ಆಂಟಿ ಹತ್ರ. ಏನ್ ಪ್ರೀತಿ ನೀನು? ಈಗ ಆಫೀಸ್ ವರ್ಕ್ ಅಲ್ಲಿ ಬಿಸಿ ಇರ್ತಾರಲ್ವಾ, ಡಿಸ್ಟರ್ಬ್ ಮಾಡೋ ಅವಶ್ಯಕತೆ ಇದೆಯಾ? 2 minutes ಕಾಲ್ಗೆ ಏನಾಗಲ್ಲ ರಾಹುಲ್. ಇಷ್ಟು ಒಳ್ಳೆ ಹ್ಯಾಪಿ ನ್ಯೂಸ್ ನ ಶೇರ್ ಮಾಡದೆ ಇರೋಕೆ ನನ್ ಕೈಲಾಗಲ್ಲಪ್ಪ. ಹಾ, ರಿಂಗ್ ಆಗ್ತಾ ಇದೆ. ಹಲೋ, ಯಾ ಪ್ರೀತಿ? ಆಂಟಿ, ನಿಮ್ಗೊಂದ್ ವಿಷಯ ಹೇಳಿದ್ರೆ ನನ್ಗಿಂತ ಹೆಚ್ಚು ಥ್ರಿಲ್ ಆಗ್ತೀರಾ. ಏನದು ಪ್ರೀತಿ? ರಾಹುಲ್ ನ ಬೆಳಿಗ್ಗೆ ಟೆಂಪಲ್ ಬಾ ಅಂತ ಕರೆದಿದ್ದಕ್ಕೆ ಆಫೀಸ್ ವರ್ಕ್ ಇದೆ ಅಂತ ಹೇಳಿದ್ನಾ? ಈಗ ಅವನು ದೇವಸ್ಥಾನದಲ್ಲೇ ಇದ್ದಾನೆ. ನಾನ್ ಬರ್ತೀನಿ ಅಂತ ಗೊತ್ತಿದ್ದು ನನ್ಗಿಂತ ಮೊದ್ಲೇ ಬಂದು ಸರ್ಪ್ರೈಸ್ ಕೊಟ್ಟಿದ್ದಾನೆ. ಓ, ದಟ್ಸ್ ಗ್ರೇಟ್. ರಾಹುಲ್ ಅಲ್ಲಿಗೆ ಬಂದಿದ್ದಾನಾ? ಯಾ ಆಂಟಿ. ಮಾತಾಡು ರಾಹುಲ್. 1 minute. ಏನ್ ರಾಹುಲ್, ಪ್ರೀತಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ನನ್ನ ಹತ್ರನೇ ಸುಳ್ಳು ಹೇಳಿದ್ಯಾ ನೀನು? ಮೇಡಮ್, ಅದು ಇದಿಷ್ಟೇ ಅಲ್ಲ ಆಂಟಿ. ಫ್ಯೂಚರ್ ಅಲ್ಲಿ ರಾಹುಲ್ ಇನ್ನು ಬೇಕಾದಷ್ಟು ಸುಳ್ಳು ಹೇಳ್ತಾನೆ. ನನಗ್ ಸರ್ಪ್ರೈಸ್ ಕೊಡ್ಬೇಕು ಅಂದ್ರೆ ಚಿಕ್ಕ ಚಿಕ್ಕ ಸುಳ್ಳು ಹೇಳೋದು ತಪ್ಪೇನಿಲ್ಲ ಆಂಟಿ. ಓ, ಅದಾ? ನನ್ನ ರಾಹುಲ್ ಸುಳ್ಳು ಹೇಳೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೆ. ರಾಹುಲ್, ಪ್ರೀತಿಗೆ ಹರ್ಟ್ ಆಗ್ಬಾರ್ದು ಅಂತ ನೀನು ಯೋಚನೆ ಮಾಡಿದ್ ನೋಡಿ,
ದೇವಸ್ಥಾನಕ್ಕೆ ಹೋಗಿದ್ದನ್ನು ನೋಡಿ ನನಗಂತೂ ತುಂಬಾ ಸಂತೋಷ ಆಗಿದೆ. ನೀವಿಬ್ರು ಲೈಫ್ ಲಾಂಗ್ ಹೀಗೇನೆ ಹ್ಯಾಪಿಯಾಗಿರ್ಬೇಕು. ಆಂಟಿ, ನಿಮ್ಗೊಂದ್ ವಿಷಯ ಗೊತ್ತಾ? ದೇವಸ್ಥಾನದಲ್ಲಿ ರುಕ್ಮಿಣಿ ಆಂಟಿ, ವಾಣಿ ಕೂಡ ಇದಾರೆ. ಏನು? ಅಕ್ಕ ಕೂಡ ಬಂದಿದ್ದಾಳ? ಅಲ್ಲೇ ಇದ್ದಾಳ? ಹೌದು ಆಂಟಿ. ಮಾತಾಡಿ ಆಂಟಿ. ಅಕ್ಕ, ನೀನು ರಾಹುಲ್ ಜೊತೆ ಹೋದಿಯಾ? ಇಲ್ಲ ವಾಗ್ದೇವಿ, ನಮ್ ಕಾರ್ತಿಕ್ ಹುಟ್ಟಿದ ದಿನ ಆಯ್ತಲ್ವಾ, ಅವನ ಹೆಸರಲ್ಲಿ ಅರ್ಚನೆ ಮಾಡ್ಸೋದಿಕ್ಕೆ ವಾಣಿನ್ ಕರ್ಕೊಂಡ್ ಬಂದೆ. ರಾಹುಲ್ ಕೂಡ ಇಲ್ಲಿಗೆ ಬಂದಿದ್ದಾನೆ. ಹೌದಾ? ಸರಿ. ಅಕ್ಕ, ಹೇಗೂ ನೀನು ಅಲ್ಲೇ ಇದೆಯಲ್ಲ, ನೀನೇ ನಿಂತು ಅಲ್ಲಿ ಅರ್ಚಕರಿಗೆ ಹೇಳಿ ಭಾವಿ ದಂಪತಿಗಳ ಹತ್ರ ಪೂಜೆ ಮಾಡಿಸು. ಸರಿ ವಾಗ್ದೇವಿ.